ನಮ್ಮ ಶಾಲೆ ನರ್ಸರಿಯಿಂದ PU ಸೆಕೆಂಡ್ ಇಯರ್ ತನಕ ಇದೆ. PUCಲಂತೂ ಎಲ್ಲ ವಿಭಾಗಗಳನ್ನು ಹೆಚ್ಚು ಕಮ್ಮಿ ಹೊಂದಿದೆ. ಆರ್ಟ್ಸ್ ಕೇಳ್ತೀರಾ, ಕಾಮರ್ಸ್ ಕೇಳ್ತೀರಾ, ಕಾಮರ್ಸ್ ಜೊತೆ ಕಂಪ್ಯೂಟರ್ ಸೈನ್ಸ್ ಕೇಳ್ತೀರಾ, ವಿಜ್ಞಾನ ವಿಭಾಗಕ್ಕೆ ಕೇಳ್ತೀರಾ, ಎಲ್ಲದನ್ನು ಹೊಂದಿರುವುದನ್ನು ಪ್ರಾರಂಭದಿಂದ ವಿಜ್ಞಾನ ಪೂರ್ತಿ ಅಚ್ಚುಕಟ್ಟಾಗಿ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಲ್ಲಿ ಇಷ್ಟು ದಿವಸ 4-5 ವರ್ಷ ತಳ್ಳಿದ್ವು. ಈಗ ಅಚ್ಚುಕಟ್ಟಾಗಿ ಮಾಡುವ ಗ್ಯಾರಂಟಿ ಸಿಕ್ತು ನಮಗೆ. ಹೀಗಾಗಿ ಅಚ್ಚುಕಟ್ಟಾಗಿ ಶುರು ಮಾಡಿದ್ದೀವಿ. ಹೋದ ವರ್ಷ ಇವಾಗಲೇ 2ನೇ ವರ್ಷ ಆಗಿದೆ. ಉತ್ತಮವಾಗಿ ಎಲ್ಲದೂ ನೀಟು, JEE ಇವೆಲ್ಲ ಏನೇನಿದೆ ಅಷ್ಟನ್ನು ಕ್ರಮಬದ್ಧವಾಗಿ ಇಡೀ ವರ್ಷದ ಪ್ರಾರಂಭದಿಂದಲೇ ಮಾಡ್ತಿದ್ದೀವಿ. ಅದಕ್ಕಾಗಿ ಟ್ಯೂಷನ್ ತಗೊಳ್ಳೋ ಅಗತ್ಯವೇ ಇಲ್ಲ. ಇಟ್ ಈಸ್ ಬಿಲ್ಟ್ ಇನ್ ವಿತಿನ್, ಅದರೊಳಗೆ ಬರುವಂಗೆ ಅಷ್ಟೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಬಿಟ್ಟೋದು ನಮ್ಮ ಗ್ರಾಮೀಣ ಜನತೆಗೆ ಬಿಟ್ಟಿದ್ದು. ಅದರಲ್ಲಿ ನಮ್ಮ ಮಕ್ಕಳೇನಿವೆ ಇಲ್ಲಿಂದ ಹೋದವರು ನಮ್ಮ ಶಾಲಾ ಕಾಲೇಜುಗಳನ್ನೇ ಹೋದಂಥವು ಹೊರಗಡೆ ಡಿಗ್ರಿ ಮಾಡಿ ಆ ಡಿಗ್ರಿಯಲ್ಲಿ ಒಟ್ಟಾರೆ ಚಿನ್ನದ ಪದಕವನ್ನು ಗಳಿಸಿದಂಥವಳು ತ್ರಿವೇಣಿ. ಇವಳು ಮೈಸೂರು ವಿಶ್ವವಿದ್ಯಾಲಯದ BA ಪದವಿಯಲ್ಲಿ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ ಮತ್ತು ಇವುಗಳೆಲ್ಲ ಚೇರಾಗಿ ಕೂರಿಸಿ 3 ಜನ ಕೊಟ್ಟೆ. ಹಾಗೆಯೇ ದೀಪಿಕಾ DA ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಮತ್ತು ಭೂಗೋಳಶಾಸ್ತ್ರ ವಿಷಯ 2 ಚಿನ್ನದ ಪದಕವನ್ನು ಗಳಿಸ್ಕೊಂಡಿದ್ದಾಳೆ. ಇವೆಲ್ಲ ನಮ್ಮ ಪ್ರಾಡಕ್ಟ್, ಇಲ್ಲಿಂದ ಹೋದಂಥವ್ರು. ಇದು ನಮ್ಮ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥವ್ರಿಗೆ ಪ್ರೇರಣೆ ಆಗಲಿ ಅಂಥೇಳಿ ಆ ಹುಡುಗರನ್ನ ಗುರುತಿಸಿ ಆ ಚಿನ್ನದ ಪದಕವನ್ನು ಪಡೆದಂಥ ಮಕ್ಕಳನ್ನು ನಾವು ಸಣ್ಣದಾಗಿ ಗುರುತಿಸ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬಳು ಲೇಖನ RS, ಈ ಹುಡುಗಿ NS ನೋಡ್ರಿ, ಓದೋದಕ್ಕೆ ಅಂದರೆ ಗಳಿಸೋದಕ್ಕೆ, ಕೀರ್ತಿಯನ್ನು ಗಳಿಸೋದಕ್ಕೆ ಒಂದೇ ಒಂದು ಬೇಕು ಅಂತಲ್ಲ, ಬರೀ ಸೈನ್ಸ್ ಬೇಕು, ಬರೀ ಆರ್ಟ್ಸ್ ಬೇಕು, ಬರೀ KAS ಮಾಡಬೇಕು, ಅವೆಲ್ಲ ಅಲ್ಲ. ನೋಡಿ, ಈ ಹುಡುಗಿ ಇಲ್ಲಿ ಹುಡುಗಿಯ NSS ಅಲ್ಲಿ ಸಕ್ರಿಯವಾಗಿ ಭಾಗವಹಿಸಿತ್ತು. ಅದನ್ನೇ ಮುಂದುವರಿಸ್ಕೊಂಡು ಹೋಯಿತು, ಡಿಗ್ರಿ ಮಾಡ್ತು. ಡಿಗ್ರಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ 2024-25ನೇ ಸಾಲಿನಲ್ಲಿ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿಯನ್ನು ಪಡೆದ್ಲು ಈ ಹುಡುಗಿ. ಇವಳು ನಮ್ಮಲ್ಲಿ ಪ್ರತಿ ಸಲ NSS ಕ್ಯಾಂಪ್ ನಾವೆಲ್ಲ ಮಾಡ್ತೀವಿ, ಈ ಹುಡುಗಿ ಹಾಜರಾಗಿ ಪೂರ್ಣ ಪ್ರಮಾಣದಲ್ಲಿ ತನ್ನ ಸೇವೆಯನ್ನು ಮಾಡುತ್ತೆ. ಅದನ್ನು ಗುರುತಿಸಿದೆ ಸರ್ಕಾರ ಅಂತಂದರೆ ಅದಕ್ಕಿಂತ ಹೆಮ್ಮೆ ಬೇಕಾ ನಮಗೆ? ಅವರು 3 ಜನನ ನಮ್ಮ ವೈದ್ಯರು ದಯವಿಟ್ಟು ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ.